So once a knee has been replaced, what is the recovery time? How long does it take to return back to normalcy? ಇದು ಏನಂದರೆ ಹೈ ಎಕ್ಸ್ಪೆಕ್ಟೇಷನ್ ಕೆಲವರು ಇಟ್ಕೊಂಡಿರ್ತಾರೆ. ಅಂದರೆ ನಾನು ನೀ ರಿಪ್ಲೇಸ್ಮೆಂಟ್ ಆಗಿದ ತಕ್ಷಣ ನಾನು ಜಾಗಿಂಗು, ರನ್ನಿಂಗು ಎಲ್ಲ ಮಾಡ್ಬೋದು ಅಂತ. ಆ ಥರ ಹೈ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಇಟ್ ಈಸ್ ಎ ಸರ್ಜರಿ ಟು improve your quality of life by decreasing your pain, increasing your mobility in doing your day-to-day activities. ಈ ಥರ ಇದು the principle of the surgery or the idea behind the surgery is this. ಸೊ ಪೇಷಂಟ್ಗೆ ನಾವು ಒಂದು ರಿಯಾಲಿಟಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸೊ ಇವಾಗ ಏನು ನಿಮಗೆ ಒಂದು 100% ಪೇಯ್ನ್ ಇರುತ್ತೆ, ಸರ್ಜರಿ ಆದಮೇಲಿಂದ ಡೆಫಿನೆಟಾಗಿ ಸಾಕಷ್ಟು ಅಂದರೆ ಮೋರ್ ದೆನ್ 90-95% ಪೇಯ್ನ್ ಕಡಿಮೆ ಆಗಿಬಿಡುತ್ತೆ. ಬಟ್ ಪೇಯ್ನ್ಗೆ ಅದಲ್ಲದೆ ಬೇರೆ ಜಾಯಿಂಟ್ಸು ಏನಾದರೂ ಸೌದಿರೋ ಆ ವಯಸ್ಸಲ್ಲಿ ಸೌದಿರುತ್ತೆ, ಅದರಿಂದ ಒಂದು ಸ್ವಲ್ಪ ಚೂರು ಪೇಯ್ನ್ ಇರುತ್ತೆ. ಆ ಪೇಯ್ನ ನೀವು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಎಕ್ಸಸೈಸ್ ಮಾಡಬೇಕು. ಆಪ್ರೇಷನ್ ಆದಮೇಲಿಂದ ಕುಕ್ಕರ್ಗಾಲ ಕೂರಂಗಿಲ್ಲ, ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋಂಗಿಲ್ಲ. ಒಂದು 3 to 6 months ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಬೇಕು. ಆಪ್ರೇಷನ್ ಇವತ್ತು ಮಾಡಿದ ತಕ್ಷಣ ನಾಳೆನೇ ಅವ್ರೇನು ಸರಿ ಹೋಗಲ್ಲ. ಆ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗಬೇಕು, ಆಪ್ರೇಷನ್ ಮಾಡಿದ್ದು ಗಾಯ ಒಣಗಬೇಕು, ಮೂಮೆಂಟ್ಸ್ ಬರಬೇಕು, ಮಸಲ್ ಸ್ಟ್ರೆಂತ್ ಬರಬೇಕು. ಇದಕ್ಕೆಲ್ಲ ಒಂದು 3-4 months ಬೇಕಾಗುತ್ತೆ. ಸರ್ಜರಿ ಮಾಡಾದ್ಮೇಲಿಂದನೂ ಒಂದು 3 to 4 months ಆ ರಿಯಾಲಿಟಿ ಗೊತ್ತಿರಬೇಕು ಪೇಷಂಟ್ಗೆ. ಎಷ್ಟೊಂದು ಜನ ರಿಯಾಲಿಟಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದರೆ ಸರ್ಜರಿ ಆಗಿ 15 ದಿನ ನಂಗೆ ನೋವೇ ಹೋಗಿಲ್ಲ ಅಂತಾರೆ. 15 ದಿನದಲ್ಲಿ ನೋವು ಹೋಗಲ್ಲ, ಇನ್ನೂ ಸರ್ಜರಿ ಪೇನೇ ಹೋಗಿರಲ್ಲ, ಆಪ್ರೇಷನ್ ನೋವೇ ಇರುತ್ತೆ. ಸೊ ಆ ಒಂದು ಪ್ರಾಪರ್ ಕೌನ್ಸಿಲಿಂಗು ಪೇಷಂಟ್ಗೆ ರಿಯಾಲಿಟಿ ಚೆಕ್ ಅಂತ ಹೇಳ್ತೀವಿ, ಅದನ್ನು ಅವೇರ್ನೆಸ್ ಗೊತ್ತಿರಬೇಕು. ಅವ್ರ ಜೊತೆ ಸ್ವಲ್ಪ ಕೌನ್ಸಿಲಿಂಗ್ ಮಾತಾಡಿ ಅವರಿಗೆ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಆಫ್ಟರ್ ದ ಸರ್ಜರಿ, ಅಂದರೆ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್, ಫಾಲ್ಸ್ ಎಕ್ಸ್ಪೆಕ್ಟೇಷನ್ ಅಲ್ಲ, ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಏನು ಅಂತ ಮೊದಲೇ ಅವರಿಗೆ ಮನವರಿಕೆ ಮಾಡಿಕೊಂಡು, ಆ್ಯಂಡ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ದೆಮ್, ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ಮೀ, ಆರ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಬಿಟ್ವೀನ್ ಟು. ಎರಡು ಕೈ ಸೇರೋದನ್ನೇ ಚಪ್ಪಾಳೆ. ನಾನು ಸರ್ಜರಿ ಮಾಡಿ ಅವ್ರು ಎಕ್ಸಸೈಸ್ ಮಾಡಲಿಲ್ಲ ಅಂದರೂ ಪೇಯ್ನ್ ಹೋಗಲ್ಲ, ಅವ್ರು ಎಕ್ಸಸೈಸ್ ಮಾಡ್ತಾರೆ, ನಾನು ಚೆನ್ನಾಗಿ ಸರ್ಜರಿ ಮಾಡಿಲ್ಲ ಅಂದರೂ ಪೇಯ್ನ್ ಹೋಗಲ್ಲ. ಸೊ ಇಟ್ ಹ್ಯಾಸ್ ಟು ಬಿ ಎ ಸಿಂಕ್ಡ್ ವರ್ಕ್. ನಾನು ಸರಿಯಾಗಿ ಸರ್ಜರಿ ಮಾಡಬೇಕು, ಅವರು ತಕ್ಕಂಥ ಪೋಸ್ಟ್ ಆಪರೇಟಿವ್ ಕೇರು, ಎಕ್ಸಸೈಸಸ್ಸು, ನಾನು ಹೇಳ್ದಂಗೆ ಫಾಲೋ ಅಪ್ಪು, ರೆಗ್ಯುಲರ್ ಚೆಕಪ್ಸು, ಕೊಟ್ಟಿರೋ ಮೆಡಿಸಿನ್ಸು ತಗೊಳ್ಬೇಕು. ಸೊ ಇಬ್ಬರು ಕೋಆರ್ಡಿನೇಷನಲ್ಲಿ ಹೋದಾಗ ಒಂದು 3 to 4 months ಮೆಜಾರಿಟಿ ಆಫ್ ದ ಪೇಷಂಟ್, ಸಿಂಗಲ್ಲಿ ಮಾಡಿದವ್ರಿಗೆ 3 to 4 months ಎರಡೂ ಜಾಯಿಂಟ್ ಒಟ್ಟಿಗೆ ಮಾಡಿಸ್ಕೊಳ್ತೀವಿ. ಎಷ್ಟೊಂದು ಜನ ಅಂಥವ್ರಿಗೆ ಇನ್ನೊಂದು ತಿಂಗಳು ಸ್ವಲ್ಪ ಲೇಟಾಗಿ, ಅಂದರೆ 4 to 5 months ದೇ ವಿಲ್ ಗೆಟ್ ಬ್ಯಾಕ್ ಟು 90% ಆಫ್ ನಾರ್ಮಲ್ಸಿ.